ಹೊಳಲ್ಕೆರೆ ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಅಧ್ಯಕ್ಷತೆ ಶ್ರೀ ಹನುಮಂತಪ್ಪ ಅಧ್ಯಕ್ಷರು. ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಹೊಳಲ್ಕೆರೆ ಗ್ಯಾರಂಟಿ ಸಮಿತಿ ಸದಸ್ಯರುಗಳಾದ ಶಿವಕುಮಾರ್, ಜಿಲ್ಲಾ ಸದಸ್ಯರು, ತಾಲೂಕಾ ಗ್ಯಾರಂಟಿ ಯೋಜನೆಯ ಸದಸ್ಯರುಗಳಾದ ಲೋಹಿತ್ ಅಣ್ಣ, ಲೋಕೇಶ್ ಅಣ್ಣ, ಹೇಮಂತ್ ಗೌಡ್ರು, ಪುರುಷೋತ್ತಮ್, ಸುನೀಲ್ ಕುಮಾರ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಪ್ರಕಾಶ್ ಎಸ್, ಯೋಜನಾಧಿಕಾರಿಗಳಾದ ಸುರೇಶ್ ಎ ಓ, ರುದ್ರಮ್ಮ ಮತ್ತು ಬೆಸ್ಕಾಂ ಇಲಾಖೆಯ ಇ ವಿರೂಪಾಕ್ಷಪ್ಪ, ಆಹಾರ ಇಲಾಖೆ ಅಧಿಕಾರಿಗಳಾದ ಲಿಂಗರಾಜ್, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಚಿತ್ರದುರ್ಗ ರಮೇಶ್ ಹಾಗೂ ತಾಲೂಕಾ ಮಟ್ಟದ ಇಲಾಖಾ ಅಧಿಕಾರಿಗಳು ಪಂಚ ಗ್ಯಾರಂಟಿ ಯೋಜನೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. ಇದನ್ನು ಸ್ವಲ್ಪ ನೀವು ಇಲಾಖೆಗೆ ನೀವು ಲೆಕ್ಕಕ್ಕೆಲ್ಲ ಹೋಗ್ತಾ ಇದ್ದೇನೆ. ನಮಗೆ ಯಾರು ಬರೀತಾರೆ, ಯಾರು ಮಾಡ್ತಾ ಇದಾರೆ, ಯಾರು ಮಾಡಾರ ಇವರಿದೆಯವ್ರೆ 3ನೇ ತಾರೀಕು ಮನೆ ಮಾಡಿ ಗೊತ್ತಿದೆಯಲ್ವ. ಮತ್ತೆ ನೀವು ಹೆಚ್ಚು ಸಹಕಾರ ಮಾಡ್ಬೇಕಂದ್ರೆ ಜನ ಕಳಿಸ್ಬೇಕು ಅಲ್ವಾ. ಆಮೇಲೆ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಚಿಕ್ಕಜಾಗರ ಆಸ್ಪತ್ರೆ ಉದ್ಘಾಟನೆ. ಹೆಚ್ಚು ಜನ ಬಂದಿರಲಿಲ್ಲ. ನಾವು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ 3ನೇ ತಾರೀಕು ಕಾರ್ಯಕ್ರಮ ಇರೋದ್ರಿಂದ ಅವತ್ತು ಎಷ್ಟು ಜನ ಕಳಿಸ್ಬೋದು ಅನ್ನೋದು ಪ್ಲಾನ್ ಮಾಡ್ತಾರೆ. ಇವ್ರು ಬರ್ತಾರೆ, ಯಾರು ಸೂರಜ್ ಜಗಡೆ ಅವ್ರು ಬರ್ತಾರೆ, ಎಚ್.ಎಂ. ರೇವಣ್ಣ ಬರ್ತಾರೆ. ನಿಮ್ಮ ಇಲಾಖೆ ಮಂತ್ರಿಗಳು ಕರಿಬೇಕು ಅಂತ ಅಂದ್ಕೊಂಡಿದ್ವಿ. ಅವ್ರು ಬರ್ತೀವಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಬೋರ್ಡ್ ಇವತ್ತು ಹೋಗಿದ್ದಾರೆ. ಇವತ್ತು ಇಲ್ಲ ಅಂತ ಇವತ್ತು ಇಲ್ಲಿ ಬರ್ಬೋದು. KSRTC ತಾವೇನು KSRTC ದೀಪ ಮನೆ ತಮ್ಮ ಹೆಸರು ಸರ್? ಈಗ ನಿಮ್ಗೆಲ್ಲ ಮಾಹಿತಿ ಬಂದಿದೆ ಅಂತ? 3ನೇ ತಾರೀಕು ಕಾರ್ಯಕಾರ ಚಿತ್ರದುರ್ಗದಲ್ಲಿ ಬಂದಿಲ್ವಾ? ಬಂದಿದೆಯಲ್ಲ, ಎಲ್ಲ ಇಲಾಖೆಗೂ ಬಂದಿದೆ. ನಿಮ್ದೇ ಶಕ್ತಿ ಯೋಜನೆ, ನಿಮ್ದೇ ಬಹಳ ಸ್ಟ್ರಾಂಗ್ ಮುಗಿಲೇ ಬಂದಿಲ್ಲ ಸರ್. ನಿಮಗೆ ಮಾಹಿತಿ ಇದ್ದಂಗೆ ಕಾಣಲ್ಲ. ಇಲ್ಲ, ನಮಗೆ ಲೆಟರ್ ಬಂದಿಲ್ವಾ? ಸರ್ ನಿಮ್ಗೆ ಬಂದಿದ್ರೆ ಅವ್ರು ಫಾರ್ವರ್ಡ್ ಮಾಡಿ ಬೆಳೆಸ್ಬಿಡಿ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಈ ಮೀಟಿಂಗ್ ಒಬ್ಬರು ಇನ್ನೊಂದು ಮೀಟಿಂಗ್ ನಿಮಗೆ ಏನು ಬಂದಿದೆ ಅವ್ರಿಗೆ ಫಾರ್ವರ್ಡ್ ಮಾಡಿ ಇಲಾಖೆ ಫಾರ್ವರ್ಡ್ ಮಾಡಿ. ಆಮೇಲೆ ನಿಮಗೆ ಬಂದಿದ್ದನ್ನ ಈ ಏನು ಪಂಚ ಗ್ಯಾರಂಟಿ ಯೋಜನೆ ಇಲಾಖೆಗಳದು ಇವ್ರಿಗೆ ನೀವು ಫಾರ್ವರ್ಡ್ ಮಾಡ್ಬೇಕು. ಅಲ್ಲಿಂದ ಬಂದದ್ದನ್ನ ಇವ್ರಿಗೆ ಕಳಿಸಿದ್ರೆ ಅನುಕೂಲ ಆಗ್ತದೆ ಅಲ್ವಾ. ಆಮೇಲೆ ನೀವು ದಾವಣಗೆರೆ ಮತ್ತು ಹೊಸದುರ್ಗ ಬಸ್ ಇದೆ. ಹೌದು ಸರ್. 2 ಬಸ್ಸು ಬೀದುರ್ಗ ಮತ್ತು ಸಾಸ್ಗಾಂವದಲ್ಲಿ ನಿಲ್ಲಿಸ್ತಾ ಇತ್ತು. ಹೊಸದುರ್ಗ ಬಿಟ್ರೆ ಹೊಳಲ್ಕೆರೆ ಬಿಟ್ರೆ ಚಿಕ್ಕಜಾಗರ ಬಿಟ್ರೆ ಆ 2 ಗಾಡಿ ಮಾತ್ರ. ಇನ್ನು ಉಳಿದ ಗಾಡಿ ಎಲ್ಲ ಗಾಡಿ ಬೀದುರ್ಗ ಒಂದು ಹೆಡ್ಕ್ವಾರ್ಟರ್, ಹುಬ್ಳಿ ಹೆಡ್ಕ್ವಾರ್ಟರ್. ಹಾಂ ಸರ್. ಅದ್ರ ಜೊತೆಯಲ್ಲಿ ಸಾಸ್ನಗರ, ತರಳುಬಾಳು ನಗರ ಅಂತಾರೆ, ಕುತುಬೂರು ಅಂತಲೂ ಅಂತಾರೆ. 2 ಹೆಸರು. ಅಲ್ಲಿ ಒಂದು 15 ಹಳ್ಳಿ ಜಾಗರಣೆ ಆಗುತ್ತೆ ಸುತ್ತ. 7ರಿಂದ 8 ಗಂಟೆಗಳು ವ್ಯವಸ್ಥೆ. ಬಹಳ ದಿವಸದಿಂದ ಹೇಳ್ಬೇಕು ಅಂತಂದ್ರೆ ಯಾರೋ ಬರೋದು, ನೀವೇ ಬಂದಿರೋದ್ರಿಂದ ನಮ್ಗೆ ಅನುಕೂಲ. ಸರಿ ಸರಿ. ಒಂದು ಸರ್ವೆ ಮಾಡ್ತೀವಿ ಸರ್. ಈ ತಾಲೂಕಿಗೆ ಒಂದು ಸರ್ವೆ ಮಾಡ್ತೀವಿ. ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಎಲ್ಲಿ ಅವೈಲಬಿಲಿಟಿ ಇದೆಯೋ ಜನ ಯಾರು ಕೇಳ್ಬೇಕು ಅಂತ ಗೊತ್ತಲ್ಲ, ಕೇಳಿದ್ರು ಕೂಡ ಸರಿಯಾಗಿ ಮಾಹಿತಿ ಸಿಗಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಾಗಿದೆ ಅಂದ್ರೆ ಈಗಾಗಲೇ ಸರ್ ಈಗ ಬಾಡಿಗಟ್ಟೆ ಅಲ್ಲೆಲ್ಲ ಸ್ಟಾಪ್ ಕೊಡ್ತಾರೆ, ಎಲ್ಲ ಕಡೆ ಸ್ಟಾಪ್ ಕೊಡೋದು ಮಾಡಿದ್ರ. ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಬೊಮ್ಮನಹಳ್ಳಿ ಅಂತ ಬಸ್ ಉದ್ಘಾಟನೆ ಮಾಡಿದ್ರು ಸರ್. 1ನೇ ತಾರೀಕು ಅದು ಮಾನ್ಯ ಶಾಸಕರು ನಮಗೆ ನಮ್ಮ ಚಿತ್ರದುರ್ಗ ವಿಭಾಗೀಯ ಕಚೇರಿಗೆ ತಿಳಿಸಿದ್ರು ಸರ್. ನಮಗೆ ಶನಿವಾರ ಮಧ್ಯಾಹ್ನ ಬಂದು ಸರ್ ಬಸ್ ರೂಟ್ ಓಪನ್ ಆಗ್ತಾ ಇದೆ, ಎಲ್ಲಿದ್ದರೆ ಹೊಳಲ್ಕೆರೆಯಲ್ಲಿ ಅಂತ ಹೇಳಿದ್ರು ಸರ್. ಸರ್ ನಮಗೆ ಅದು ಉದ್ಘಾಟನೆದು ಕಾಲದಲ್ಲಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಮಾಹಿತಿ. ಒಂದೇದು. ಯಾಕಂದರೆ ಶಾಸಕರು ಹೊಳಲ್ಕೆರೆಯಲ್ಲಿ ಬರ್ರಿ, ನನ್ನ ಜೊತೆ ಬರ್ತೀವಿ, ನಾವು ಅಲ್ಲಿ ಹೋಗಿ ಜೊತೆ ಹೋಗಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಸರ್. ನಿಖರವಾದ ಯಾವ ಗ್ರಾಮದಲ್ಲಿ ಅಂತ ಹೇಳಿರಲಿಲ್ಲ. ಅದು ಸರ್ ನೆಕ್ಸ್ಟ್ ಡೇ ಸಂಡೇ ಸರ್. ನೆಕ್ಸ್ಟ್ ಡೇ ಸಂಡೇ. ಹಾಂ ಸರ್. ನಿಮ್ಮ ಬಸ್ಸು ನಿಂತಿದೆ. ನಿಮ್ಮ ಬಸ್ಸು ನಿಲ್ಲದೆ MLA ಸಾಹೇಬರು ಬಸ್ ಬಿಡಿಸಿರೋದು, MLA ಸಾಹೇಬರು
ಒಳ್ಳೆ ಉದ್ದೇಶ ಇರ್ಬೋದು, ನಾನು ಇಲ್ಲ ಅಂತ ಹೇಳಿಲ್ಲ. ಹಾಂ ಸರ್. MLA ಸಾಹೇಬರು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಿಲ್ಲ, ಹೌದು. ಇಲಾಖೆ ಬಸ್ ಅಂತ ನಾವು ಉದ್ಘಾಟನೆ ಸಾಕು. ಹೌದೌದು. ಅಲ್ಲಿರ್ತಕ್ಕಂಥ ಲೋಕಲ್ ಮಾಡಿ ಕರಿಬೇಕು. ನೀವು ಯಾಕೆ ಕರೆಯೋದಿಲ್ಲ? ನೀವೆಲ್ಲೋ ಈಗ ಪ್ರಾರಂಭ ಆಗಿ 2 ವರ್ಷ ಆಗಿದೆ, ನೀವು ಕಾರ್ಯಕ್ರಮ ಯಾವುದೋ ಒಂದು ಮಾಡ್ತಾ ಇದ್ದೀರಿ, ಒಂದೇ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಒಂದು 500 ಕೋಟಿ ಮೇಲೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದಾದ್ಮೇಲೆ ಇದೇ ಕಾರ್ಯಕ್ರಮ. ಸರ್ ನಮ್ಮಲ್ಲಿ ಒಬ್ರು ಕರೆಯೋದಿಲ್ಲ ನನಗೆ. ಸರ್ ನಮ್ಮಲ್ಲಿ ಸರ್ ಈಗ ಏನಾಗಿದೆ ನೀವೇ ನಮಗೆ ಇನ್ವಿಟೇಷನ್ ಮಾಡಿಸಿ ಟ್ರಿಪ್ ಮಾಡಿಸಿ ಪುನರ್ ಆಗಿ ಕರಿ ಅಟ್ಲೀಸ್ಟ್ ಒಂದು ಫೋನಲ್ಲಿ ಮಾಡಿ ಕರಿಬೇಕಂತ ಕಾರ್ಯಕ್ರಮ. ಹೌದು, ನನಗೆ ಗೊತ್ತಿದೆ. ಶಾಸಕರು ನನಗೆ ಪೂರ್ತಿ ಗೊತ್ತಿದೆ, ನೀವೇನು ಹೇಳಕ್ ಗೊತ್ತಿಲ್ಲ. ಅವರು ಅವಸರದ ಮನುಷ್ಯ, ಅವ್ರು ಹೇಳೋದು ನಿಜ, ಅವ್ರು ಮಾಡೋದು ಅಲ್ಲ. ನೀವು ಅಟ್ಲೀಸ್ಟ್ ಒಂದು ಫೋನಲ್ಲಿ ಮಾಡ್ಬೇಕು, ಮಾತಾಡ್ಬೇಕು, ಒಂದು ಗ್ರೂಪಿಗೆ ಮೆಸೇಜ್ ಹಾಕ್ಬೇಕು. ಇವಾಗ ಸಮೇತ ಹೋಗ್ತಿಲ್ಲ. ನೀವು ಸಾಹೇಬ್ ಇರ್ತಾರೆ, ಮಾತಾಡಿದ್ರೆ ಸುರೇಶ್ ಅವ್ರಿಗೆ ಅವತ್ತು ನಮ್ಮೂರ ಹತ್ರನೇ ಬಸ್ ಹೋಯ್ತು, 1 ಕಿಲೋಮೀಟರ್ ದೂರ. ಅದನ್ನ ನಾವು ಎಷ್ಟು 6 ತಿಂಗಳಲ್ಲಿ ಬ್ಯಾಕ್ ಬಂದಿರೋದು. ಆಯ್ತು, MLA ಬಿಟ್ಟರೆ ಸಂತೋಷ ಇಲ್ಲ. ಆ ಪಕ್ಕದೂರ ನಾವು ನಮ್ಮ ಮನೆ ಮುಂದೆ ಬಸ್ ಹೋಯ್ತು, ಅಟ್ಲೀಸ್ಟ್ ಫೋನ್ ಮಾಡಿದ್ರೆ ಮೆಸೇಜ್ ಆಗ್ತಿದ್ದಾರೆ ಡ್ರೈವಿಂಗ್ ಅಂತ. ಫೋನ್ ಮಾಡಿದ ನಿನಗೆ ಫೋನ್ ಇಷ್ಟು ಮಾಡಿ ನೀನು ಮೆಸೇಜ್ ಆಗ್ತೀವಿ ಗೊತ್ತಾ? ಅವರೇ ಡಿಪೋದ ಅಧ್ಯಕ್ಷ ಅವ್ರದೇ ಗೌರ್ಮೆಂಟ್ ಇತ್ತು, ಇವತ್ತು ಬಸ್ ಬಿಡಿಸ್ತಿಲ್ಲ. ಗ್ಯಾರಂಟಿ ಸಾದಷ್ಟು ಹೋರಾಟ ಮಾಡಿ ಬಸ್ ಬಿಡಿಸಿರೋದು. ಹೋರಾಟ ಮಾಡಿದ್ರೆ ನಿಮ್ಮ MLA ಮಾಡಿದ್ನ? ಲೆಟರ್ ಕೊಟ್ಟಿದ್ರೆ ನಿಮ್ಮ MLA 2 ವರ್ಷದಿಂದ ಹೋರಾಟ ಮಾಡಿದ್ರೆ ನಾವು ಪಂಚಾಯತ್ ಅವರೇ ಅಧ್ಯಕ್ಷ ಆಗಿದ್ರು, ನಿಗಮ ಮಂಡಳಿ ಅವರೇ ಗೌರ್ಮೆಂಟ್ ಡಿಪೋದ ಅಧ್ಯಕ್ಷ ಆಗಿದ್ರು. ಅವತ್ತು ಯಾಕೆ ಬಸ್ ಬಿಡಿಸ್ತಿಲ್ಲ? ನಿಗಮ ಮಂಡಳಿ ಏನ್ ಮಾಡ್ತಿದ್ರಿ ಅಂತ ಗೊತ್ತಾ? ಮಾಮೂಲಿ ದಿವಸ ಕಷ್ಟಕ್ಕೆ ಮಾಡಿ ಹೋಗ್ಬೇಕು ಹೆಡ್ ಕ್ವಾರ್ಟರ್ ಇತ್ತು, ನಾವು ಏನ್ ಮಾಡ್ತಿದ್ವಿ? ಸೀನಿಯರ್ ಲೀಡರ್ ಮಾತಾಡುತ್ತೆ, ನಾವು ಅದೇ ಈ ವಾರ ಫೋನ್ ಮಾಡಿದ್ದೇನೆ, ಫೋನ್ ಮಾಡಿದ್ದೀನಿ. ಪ್ರತಿಯೊಂದು ಹಳ್ಳಿಗೂ ನಮ್ಮ ಸದಸ್ಯರು ಹೇಳಿರೋದು. ಇನ್ಫಾರ್ಮೇಶನ್ ಏನಾದ್ರು ಕೆಲಸ ಮಾಡ್ತೀವಿ. ಮಾಡಿಲ್ಲ ಬಸ್ ಆಗ್ತಾ ಬಂದೆ ನನಗೆ. ವರದಿಯಾಗಿ ನೀನೇ ಕೊಟ್ಟಿದ್ಯಾ? ನೋಡಿ, ನೀನೇ ಕೊಟ್ಟಿದ್ದೆ. ಅಲ್ಲಿ ಬಮ್ಮನಿಗೆ ಉದ್ಘಾಟನೆ ಮಾಡ್ಬೇಕಂತ ಇತ್ತ ಉದ್ದೇಶ. ಆ ಪ್ರಕಾರ ಬಸ್ ಬಿಟ್ಟಿದ್ದು 1ನೇ ತಾರೀಕು ಅಂತ ಕೊಟ್ಟಿದ್ಯಾ? ಈಗ MLA ಕೇಳಿದ್ರೆ ಕೇಳಿದ್ದಾರೆ ಯಾರು? ಹೇಳ್ತಾರೆ ನಾನು ನಿರ್ದೇಶ ಅಂತ ಕೇಳ್ಬೇಕಾಗ್ತದೆ. ಅಲ್ಲೇ ಮಾಡೋದು ಮತ್ತೆ ಇದಕ್ಕೆ ಯಾಕೆ ಬಂದೆ? ಒಳಕರಿಗೆ ಬಮ್ಮನಿಗೆ ಯಾಕೆ ಬಂದೆ? ಡಿವಿಷನ್ ಆಫೀಸ್ ಇಟ್ಕೊಂಡು ಕುತ್ಕೋಬೇಕಾಯ್ತು. ನೀನು ಏನ್ ಮಾಡ್ಕೊಂಡ್ರಿ ನೀನು? ಬಸ್ಸಲ್ಲಿ ಅವರೇ ಡಿಪೋ ಅಧ್ಯಕ್ಷ ಆಯ್ತು, MLA ಯಾಕೆ ಬಿಡಿಸ್ತಾರೆ? ಹೊರಗಡೆ ಬಸ್ಸ ಅಟ್ಲೀಸ್ಟ್ ಆ ಭಾಗದಲ್ಲಿ ಒಂದು 3 ಜನ ಹೇಳ್ಬೋದಾಯ್ತು. ನೀವು ದೂರ ಬಿಡಿ ಬೇಡ. ಆ ಜಿಲ್ಲಾ ಪಂಚಾಯತ್ ಕಾನ್ಸೆಷನ್